ವಾರದ ದಿನಗಳಲ್ಲಿ ಸೈಟ್ ಇಂಜಿನಿಯರ್ ಆಗಿ ಕಾಂಕ್ರೀಟ್, ಸ್ಟೀಲ್, ಬಿಲ್ಡಿಂಗ್ ಕೆಲಸ ಮಾಡ್ತೀನಿ. ಆದರೆ ಒಂದು ದಿನ ಮನೆಗೆ ಬಂದರೆ ಸಾಕು, ಮತ್ತೆ ರೈತನ ಕೆಲಸಕ್ಕೆ ಇಳಿಯಬೇಕು. ಇವತ್ತು ನಮ್ಮ ಗದ್ದೆಯಲ್ಲಿ ಭತ್ತದ ನಾಟಿ ಕೆಲಸ ಇದೆ. ಬೆಳಿಗ್ಗೆ ನಮ್ಮ ಮನೆಯಿಂದ ಹೊರಟು ನಾಟಿ ಮಾಡಲು ಬಂದವರನ್ನು ಗದ್ದೆಗೆ ಡ್ರಾಪ್ ಮಾಡಿ ನಾವು ಮತ್ತೆ ಗದ್ದೆಯೊಳಗೆ ಇಳಿದು ಕೆಲಸ ಮಾಡ್ತೀವಿ. ಆಮೇಲೆ ನಮ್ಮ ಊರಿನ ಪ್ರಸಿದ್ಧ ಡಣಾಯಕನ ಕೆರೆಯಲ್ಲಿರುವ ಎಕೋ ಪಾರ್ಕ್ ಕೂಡ ತೋರಿಸ್ತೀನಿ. ಬನ್ನಿ, ನಮ್ಮ ಜೊತೆ ನೀವು ಒಂದು ಹಳ್ಳಿ ಸುತ್ತು ಬರೋಣ. ಬೆಳಿಗ್ಗೆ ಎದ್ದು ಇವತ್ತಿನ ಕೆಲಸಕ್ಕೆ ರೆಡಿಯಾದೆ. ಇವತ್ತು ಸಾಮಾನ್ಯ ದಿನ ಅಲ್ಲ. ನಮ್ಮ ಗದ್ದೆಯಲ್ಲಿ ಭತ್ತದ ನಾಟಿ ಕೆಲಸ ಇದೆ. ನಾಟಿ ಮಾಡಲು ಕೆಲವು ಜನರು ನಮ್ಮ ಗದ್ದೆಗೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಡ್ರಾಪ್ ಮಾಡೋಣ. ನಮ್ಮ ಮನೆಯಿಂದ ನಮ್ಮ ಗದ್ದೆ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿದೆ. ಡಿಸ್ಟೆನ್ಸ್ ಜಾಸ್ತಿ ಏನಿಲ್ಲ, ಆದರೆ 3.5 ಕಿಲೋಮೀಟರ್ ದಾರಿಯಲ್ಲಿ ನಮ್ಮ ಊರಿನ ಜೀವನ ತುಂಬ ಸುಂದರವಾದ ದೃಶ್ಯಗಳು ನಿಮಗೆ ತೋರಿಸ್ತೀನಿ. ಓಕೆನಾ? ಇವತ್ತು ನಿಮ್ಮನ್ನು ನಮ್ಮ ಊರಿನ ಹಾದಿಯಲ್ಲಿ ಕರೆದುಕೊಂಡು ಕೂಡ ಹೋಗ್ತೀನಿ. ಬನ್ನಿ. ಇಲ್ಲಿ ಹೋಗ್ತಾ ಇದ್ದಾರಲ್ವ, ಇವರನ್ನೇ ಡ್ರಾಪ್ ಮಾಡಬೇಕು. ಸೊ ಬನ್ನಿ, ಕರ್ಕೊಂಡೋಗಿ ಅವ್ರನ್ನ ಗದ್ದೆಗೆ ಬಿಡೋಣ. ದಾರಿಯಲ್ಲಿ ನಮ್ಮ ಊರಿನ ಗದ್ದೆಗಳು, ಮರಗಳು, ಹೊಲಗಳು ಎಲ್ಲವೂ ನೋಡ್ತಾ ಹೋಗ್ಬೋದು. ನಗರದಲ್ಲಿ ಬೆಳಗ್ಗೆ ಎದ್ದರೆ ಟ್ರಾಫಿಕ್, ಹಾರನ್, ಕಟ್ಟಡಗಳು ಅವೇ ಕಾಣಿಸ್ತವೆ. ಆದರೆ ನಮ್ಮ ಹಳ್ಳಿಯಲ್ಲಿ ಬೆಳಗ್ಗೆ ಎದ್ದರೆ ಹಸಿರು ಗದ್ದೆ, ಪಕ್ಷಿಗಳ ಶಬ್ದ, ತಂಪಾದ ಗಾಳಿ. ಇದೇ ನಮ್ಮ ಹಳ್ಳಿ ಜೀವನದ ಸೌಂದರ್ಯ. ಈಗ ನಾವು ಗದ್ದೆಯ ಹತ್ತಿರ ಬಂದಿದ್ದೀವಿ. ಈಗ ನಾವು ಕೂಡ ಗದ್ದೆಗೆ ಹೋಗೋಣ. ಬನ್ನಿ. ಇದೇ ನೋಡಿ ನಮ್ಮ ಗದ್ದೆ. ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇವತ್ತು ಇಲ್ಲಿ ಭತ್ತದ ನಾಟಿ ನಡೆಯಲಿದೆ. ಮೊದಲು ಗದ್ದೆಯೊಳಗೆ ಇಳಿದು ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಬನ್ನಿ. ಇದು ನೋಡೋಕೆ ಸಿಂಪಲ್ ಆಗಿ ಕಾಣಬಹುದು, ಆದರೆ ರೈತನಿಗೆ ಈ ಗದ್ದೆ ಅಂದರೆ ಕೇವಲ ಮಣ್ಣು ಅಲ್ಲ. ಇದರ ಜೊತೆ ಅವನ ಶ್ರಮ, ಅವನ ನಿರೀಕ್ಷೆ, ಅವನ ಕುಟುಂಬದ ಬದುಕು ಎಲ್ಲವೂ ಸೇರಿರುತ್ತೆ. ಈಗ ನಾನು ಗದ್ದೆಯೊಳಗೆ ಇಳಿತಿದ್ದೀನಿ. ಬನ್ನಿ. ಕೆಸರಿನಲ್ಲಿ ಕಾಲಿಟ್ಟ ತಕ್ಷಣ ಗೊತ್ತಾಗುತ್ತೆ ಇದು ಸೈಟ್ ವರ್ಕ್ ಅಲ್ಲ ಅಂತ. ಸೈಟ್ನಲ್ಲಿ ಸೇಫ್ಟಿ ಶೂಸ್ ಹಾಕ್ಕೊಂಡು ನಡೆಯೋದು ಒಂಥರ, ಆದರೆ ಈ ಗದ್ದೆಯಲ್ಲಿ ಬರಿಗಾಲಿನಲ್ಲಿ ಕೆಸರಿನೊಳಗೆ ನಡೆಯೋದು ಮತ್ತೊಂದು ಥರ. ಆದರೆ ಈ ಅನುಭವನೇ ಬೇರೆ. ಸ್ವಲ್ಪ ಹೊತ್ತಿನಲ್ಲೇ ಕಾಲೆಲ್ಲ ಕೆಸರಿನಿಂದ ತುಂಬಿಬಿಡುತ್ತೆ. ಆದರೆ ಪರವಾಗಿಲ್ಲ, ಇವತ್ತು ಸೈಟ್ ಇಂಜಿನಿಯರ್ ಅಲ್ಲ, ಫುಲ್ ಫಾರ್ಮರ್ ಮೋಡ್. ಈಗ ನಿಜವಾದ ಕೆಲಸ ಶುರು ಆಗುತ್ತೆ. ಫಸ್ಟು ಭತ್ತದ ಸಸಿಗಳನ್ನು ಕಿತ್ತುತ್ತಾರೆ. ನಂತರ ಅದನ್ನು ಗದ್ದೆಯಲ್ಲಿ ನಾಟಿ ಮಾಡಬೇಕು. ಒಂದೊಂದೇ ಸಸಿಯನ್ನು ಸರಿಯಾದ ರೀತಿಯಲ್ಲಿ ನಾಟಿ ಮಾಡ್ತಾ ಹೋಗಬೇಕು. ನಾನು ಕೂಡ ನಾಟಿ ಮಾಡುವವರ ಜೊತೆ ಸೇರಿಕೊಂಡು ಕೆಲಸ ಮಾಡ್ತೀನಿ. ಅದು ಏನು ಕೆಲಸ ಗೊತ್ತಾ? ಆ ಸಸಿಗಳನ್ನ ಅವ್ರ ಹತ್ರ ತಗೊಂಡೋಗಿ ಕೊಡೋದು. ನೋಡೋಕ್ಕೆ ಸುಲಭ ಅನಿಸ್ಬೋದು, ಆದರೆ ಆ ಪುಟ್ಟಿ ಹೊತ್ಕೊಂಡು ಹೋಗೋದೈತಲ್ಲ, ಅದನ್ನು ನಿಮಗೆ ತೋರಿಸ್ತಾ ಇಲ್ಲ. ಓಕೆನಾ? ನೋಡೋಕ್ಕೆ ಸುಲಭ ಅನ್ನಿಸ್ಬೋದು, ಆದರೆ ಸ್ವಲ್ಪ ಹೊತ್ತು ಬಗ್ಗಿಕೊಂಡು ಕೆಲಸ ಮಾಡಿದರೆ ಬೆನ್ನು, ಕಾಲು ಎಲ್ಲವೂ ಸುಸ್ತಾಗುತ್ತೆ. ಹಾಗಾದರೆ ನಮ್ಮ ರೈತರು ದಿನವಿಡೀ ಈ ಕೆಲಸವನ್ನು ಹೇಗೆ ಮಾಡ್ತಾರೆ ಅಂತ ಯೋಚನೆ ಬರುತ್ತೆ ಅಲ್ವಾ? ನಾವು ತಿನ್ನುವ ಪ್ರತಿಯೊಂದು ಅನ್ನದ ಗುಳಿನ ಹಿಂದೆ ರೈತನ ಶ್ರಮ ಇದೆ. ಒಂದು ಸಣ್ಣ ಭತ್ತದ ಸಸಿ, ಇದು ಮುಂದೆ ಬೆಳೆದು ಭತ್ತವಾಗುತ್ತೆ. ಆ ಭತ್ತ ನಮ್ಮ ಮನೆಗೆ ಬರುತ್ತೆ. ಅದರಿಂದ ಅಕ್ಕಿ ಕೂಡ ಆಗುತ್ತೆ. ಆ ಅಕ್ಕಿ ನಮ್ಮ ತಟ್ಟೆಗೆ ಬರುತ್ತೆ. ಅಂದರೆ ನಮ್ಮ ತಟ್ಟೆಯಲ್ಲಿರುವ ಒಂದು ತುತ್ತು ಅನ್ನದ ಹಿಂದೆ ಎಷ್ಟು ಹಂತಗಳಿವೆ ಅನ್ನೋದನ್ನು ನಾವು ಯೋಚಿಸಬೇಕಾಗತ್ತೆ. ಓಕೆನಾ? ಮಳೆ ಬೇಕು, ನೀರು ಬೇಕು, ರೈತನ ಶ್ರಮ ಬೇಕು, ಮತ್ತು ಸಮಯ ಕೂಡ ಬೇಕು. ಅದಕ್ಕೆ ರೈತರಿಗೆ ಗೌರವ ಕೊಡೋಣ. ಈಗ ನಮ್ಮ ಗದ್ದೆಯ ನಾಟಿ ಕೆಲಸ ಬಹುತೇಕ ಮುಗೀತು. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕೆಸರಿನಲ್ಲಿ ಇಷ್ಟು ಹೊತ್ತು ಕೆಲಸ ಮಾಡಿದ ಮೇಲೆ ಎಲ್ರಿಗೂ ಸ್ವಲ್ಪ ಸುಸ್ತಾಗಿದೆ ಕೂಡ, ಆದರೆ ಕೆಲಸ ಮುಗಿಸಿದ ಸಂತೋಷ ಕೂಡ ಇದೆ. ಈಗ ಅವರಿಗೆ ಅಮೌಂಟ್ ಕೊಡಬೇಕು. ಕೆಲಸ ಮಾಡಿದವರಿಗೆ ಅಮೌಂಟ್ ಕೊಟ್ಟು ಹೋಗೋಣ. ನಿಮಗೆ ಮತ್ತೊಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅದು ಯಾವುದು ಅಂದರೆ ಡಣಾಯಕನ ಕೆರೆ. ಸೊ ಬನ್ನಿ, ಲೆಟ್ಸ್ ಸಿ. ಈಗ ನಾವು ಬಂದಿರುವುದು ನಮ್ಮ ಊರಿನ ಹತ್ತಿರ ಇರುವ ಡಣಾಯಕನ ಕೆರೆ. ಅದು ನಮ್ಮ ಗದ್ದೆಯ ಪಕ್ಕದಲ್ಲೇ ಇದೆ. ನಮ್ಮ ಮನೆಯಿಂದ ನಮ್ಮ ಗದ್ದೆ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿ.
ಈ ಕೆರೆ ನಮ್ಮ ಊರಿನ ಜನರಿಗೆ ತುಂಬ ಪರಿಚಿತವಾದ ಜಾಗ. ಇದರ ಹೆಸರು ಡಣಾಯಕನ ಕೆರೆ. ಓಕೆನಾ. ನಮ್ಮ ಊರಿನಲ್ಲಿ ಸುಮಾರು 50% ಜನರು ಇದನ್ನು ಇದೇ ಹೆಸರಿನಿಂದ ಕರೀತಾರೆ ಮತ್ತು ಬಳಸ್ತಾರೆ ಕೂಡ. ಇಲ್ಲಿ ನೀರು, ಸುತ್ತಮುತ್ತಲಿನ ಹಸಿರು ಗದ್ದೆಗಳು ಇವೆಲ್ಲ ಸೇರಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಡಣಾಯಕನ ಕೆರೆ ಹತ್ತಿರವೇ ಒಂದು ಎಕೋ ಪಾರ್ಕ್ ಕೂಡ ಇದೆ. ಇಲ್ಲಿಗೆ ಬಂದಾಗ ಸ್ವಲ್ಪ ಸಮಯ ಕಳೆಯಲು ತುಂಬ ಚೆನ್ನಾಗಿರುತ್ತೆ. ಹಸಿರು ಮರಗಳು, ಕೆರೆ, ಪ್ರಕೃತಿ. ಹಳ್ಳಿಯಲ್ಲಿ ಇಂತಹ ಜಾಗಗಳು ಇದ್ದರೆ ನಮ್ಮ ಮನಸ್ಸಿಗೂ ತುಂಬ ನೆಮ್ಮದಿ ಸಿಗುತ್ತೆ. ಕೆಲಸ ಮಾಡಿ ಸುಸ್ತಾದ ಮೇಲೆ ಇಂತಹ ಪ್ರಕೃತಿಯ ನಡುವೆ ಸಮಯ ಕಳೆಯೋದು ತುಂಬ ಒಳ್ಳೆಯ ಅನುಭವ. ಇವತ್ತಿನ ನಮ್ಮ ಕೆಲಸವೂ ಮುಗೀತು. ಗದ್ದೆಯಲ್ಲಿ ನಾಟಿ ಮಾಡಿದೆವು, ಡಣಾಯಕನ ಕೆರೆ ನೋಡಿದೆವು, ಇಕೋ ಪಾರ್ಕ್ ಕೂಡ ಭೇಟಿ ಕೊಟ್ಟೆವು. ಈಗ ಅವರು ಇನ್ನೊಂದು ಗದ್ದೆ ಕಡೆಗೆ ಹೋಗ್ತಾ ಇದ್ದಾರೆ. ಯಾಕಂತಂದರೆ ಅವರು ಇನ್ನೊಂದು ಗದ್ದೆಗೆ ನಾಟಿ ಮಾಡೋದಿದೆ. ಸೊ ಹಂಗಾಗಿ ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಸೊ ನಾನು ಈಗ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಹೊರಟಾಗ ಇದ್ದ ಎನರ್ಜಿ ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಇವತ್ತು ಮಾಡಿದ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಮಾತ್ರ ತುಂಬ ಇದೆ. ಇವತ್ತು ನನ್ನ ಜೊತೆ ಒಂದು ದಿನ ನಮ್ಮ ಹಳ್ಳಿಯಲ್ಲಿ ಕಳೆದಿದ್ದಕ್ಕೆ ತುಂಬ ಧನ್ಯವಾದಗಳು. ವಾರದ ದಿನಗಳಲ್ಲಿ ನಾನು ಸೈಟ್ ಇಂಜಿನಿಯರ್, ಕಟ್ಟಡ, ಸ್ಟೀಲ್, ಕಾಂಕ್ರೀಟ್ ಜೊತೆ ನನ್ನ ಕೆಲಸ. ಆದರೆ ನಮ್ಮ ಊರಿಗೆ ಬಂದಾಗ ಈ ಮಣ್ಣು, ಈ ಗದ್ದೆ, ಈ ರೈತರ ಕೆಲಸದ ಜೊತೆ ನನ್ನ ಸಂಬಂಧ ಯಾವತ್ತಿಗೂ ಇರುತ್ತೆ. ನಾವು ಕಟ್ಟಡಗಳನ್ನು ಕಟ್ಟುತ್ತೇವೆ, ಆದರೆ ರೈತರು ನಮ್ಮ ಬದುಕನ್ನೇ ಕಟ್ಟುತ್ತಾರೆ. ನಮ್ಮ ರೈತರ ಶ್ರಮವನ್ನು ಗೌರವಿಸೋಣ. ಇಂತಹ ರಿಯಲ್ ವಿಲೇಜ್ ಲೈಫ್ ಫಾರ್ಮಿಂಗ್ ನಮ್ಮ ದಿನನಿತ್ಯದ ಜೀವನ ನಿಮಗೆ ಇಷ್ಟವಾದರೆ ಮುತ್ತು ಉಪ್ಪು ಬ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಊರಿನಲ್ಲೂ ಇಂತಹ ಕೆರೆ, ಗದ್ದೆ ಅಥವಾ ಇಕೋ ಪಾರ್ಕ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.